ಬಿಜೆಪಿಯ ಮಾಡ್ತಾ ಹೋಗ್ತೀನಿ. ಯಾಕಂತಂದ್ರೆ ಮೋದಿ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಮೋದಿ 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 ಶ್ರೀರಾಮ್ ಮೋದಿ 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 ಜೈ ಶ್ರೀರಾಮ್ ಹರ ಘರ ಮೇ ಮೋದಿ ತಿರುವಿ ಹೇಳ್ತೀವಿ 400 ಗೆದ್ದೆ ಗೆಲ್ತೀವಿ ಪಕ್ಕ. ಹೆಂಗ್ ಹೇಳ್ತೀರಾ ನಾವ್ ಹೇಳ್ತಾ ಇದ್ದೇವೆ, ನಮ್ ವಿಶ್ವಾಸ ಹೇಳ್ತಾ ಇದೆ. ಮೋದಿ ಅವರ ಏನಿದೆ ನಾಯಕತ್ವದಲ್ಲಿ ನಾವು 400 ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಾ ಇದ್ದೇವೆ. ಮೀಸೆ ತಿರುವಿ ಹೇಳ್ತೀವಿ 400 ಗೆದ್ದೆ ಗೆಲ್ತೀವಿ. ಕರ್ನಾಟಕದಲ್ಲಿ 131 ಕ್ಷೇತ್ರ ಎಷ್ಟು ಗೆಲ್ಬಹುದು? ನಾವು 25 ಗೆಲ್ತೀವಿ. ದಕ್ಷಿಣ ಭಾರತ 131 ಕ್ಷೇತ್ರ, ಕರ್ನಾಟಕ 28 ಕ್ಷೇತ್ರ. ಕರ್ನಾಟಕದಲ್ಲಿ ಎಷ್ಟು ಗೆಲ್ಬಹುದು? ಕರ್ನಾಟಕದಲ್ಲಿ 25 ಕ್ಷೇತ್ರಗಳನ್ನ ಗೆದ್ದೆ ಗೆಲ್ತೀವಿ, ಇದು ಗ್ಯಾರಂಟಿ. ಮೀಸೆ ತಿರುವಿ ಹೇಳ್ತೀವಿ 25 ಕ್ಷೇತ್ರ ಗೆದ್ದೆ ಗೆಲ್ತೀವಿ. 131 ದಕ್ಷಿಣ ಭಾರತ 110 ಸೀಟ್ಗಳನ್ನ ಗೆಲ್ತೀವಿ ಪಕ್ಕ 100%. ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ 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 ಶ್ರೀರಾಮ್ ಜೈ ರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಮೋದಿ 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 ಬಾರ್ 400 का मोदी 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 आपकी बार 400 पार, आपकी बार 400 पार, आपकी बार 400 पार, आपकी बार 400 पार. जय श्रीराम जय श्रीराम जय श्रीराम ಏನ್ ಹೇಳ್ತೀರಾ ಈ ಬಾರಿ ಮೋದಿ? 100% ಬರ್ತಾನೆ ಸರ್, 100%. 400 ಸೀಟ್ ಮೇಲೆ ಬರ್ತಾನೆ ಸರ್. ಸರ್, ದೇಶದಲ್ಲಿ 370 ವಿಧಿ ರದ್ದು ಮಾಡಿದಂಥ ಧಿಮಂತ ನಾಯಕ, ಗಂಡದೆಯ ಗಂಡ, ವೀರಾದಿ ವೀರ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 370 ವಿಧಿ ರದ್ದು ಮಾಡಿದ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ 545 ಪೈಕಿ 400 ಗೆದ್ದು ಪಕ್ಕ ಪಕ್ಕ. जय श्रीराम जय 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 श्रीराम जय श्रीराम ಮೋದಿ. ಸರ್, ಇವತ್ತು ನಮ್ಮ ದೇಶ ಇವತ್ತಿನ ನಮ್ಮ ದೇಶ ಚಲೋ ಇರಬೇಕಾದ್ರೆ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಾಗೆ ಇವತ್ತಿನ ದಿವಸ ನಮ್ಮ ದೇಶ ಅದೇ ಮುಂದೆ ಬಿ ಬಹುಮತದಿಂದ 400 ಮ್ಯಾಲೆ ಸೀಟ್ ಬರ್ತಾವ, ಯಾವುದೇ ಅದರ ಅನುಮಾನ ಇಲ್ಲ. ಅದು ನಮ್ಮ ದೇಶ ಹಿಂದೂ. ಖರ್ಗೆ ಕೋಟೆ ಕಲಬುರಗಿ ಏನಾಗ್ಬೋದು? ಖರ್ಗೆ ಕೋಟೆ ಛಿದ್ರವಾಗಿ ಇಲ್ಲಿ ಉಮೇಶ್ ಜಾಧವ್ ಅವರು ಗೆಲುವು ಖಚಿತ. ಇಲ್ಲಿ 400 ಮ್ಯಾಲೆ MP ಬರ್ತಾವ. ಮತ್ತು ನಮ್ಮ ರಾಜ್ಯ अगली बार 400 पार ये बार 400 पार. ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸ್ಟೂಡೆಂಟ್ಸ್ ನೀವು? ಏನ್ ಯಾಕೆ ನಿಮಗೆ ದೇವ್ರ ರೂಪ ಅನಿಸ್ತು? ಅವ್ರ ಬಲ್ಲೆ ಕಾಣ್ಬೇಕ್ರಿ ದೇವ್ರ ರೂಪ. ಯಾಕೆ ನಿಮಗೆ ದೇವ್ರ ರೂಪ ಅಂತ ಅನಿಸ್ತು? ಅಂದ್ ಹೇಳ್ಬೇಕಂದ್ರ ಅವ್ರು ಅಯೋಧ್ಯೆ ಅವ್ರು ಮಾಡಿದವ್ರಿ, ಅವ್ರ ಕೈ ಮ್ಯಾಗ ಆಯ್ತ್ರಿ ಅದು. ಮತ್ತೇನಿಲ್ರಿ. ಅಂದ್ರೆ ಇನ್ನು ತುಂಬಾ ಜನಗಳದ್ದು ಅದಕ್ಕೆ ಕಷ್ಟಪಟ್ಟಿದ್ದಾರೆ. ಇನ್ನೂ ಅವ್ರು ಇನ್ನೂ ಭಾಳ ಮಾಡೋರು ಅದಾರ್ರಿ. ಈ ಸಲಿ ಇನ್ನೊಮ್ಮೆ ಅವ್ರಿಗೆ ತೊಗೊಂಬರ್ರಿ. ನಿಮ್ದು ಯಾವ ಇದೆ? ಕಲಬುರಗಿ ನಮ್ಮೂರು ಆಳಂದ್ರಿ. ಆಳಂದಿಂದ ಬಂದಿದೆ. ರೀ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ, ಏನ್ ಹೇಳ್ತೀರಾ? अब की बार 400 पार. ಮತ್ತೇನೇನು ಕೇಮ್ ಚೋ ಮೋದಿಜಿ ಸ್ವಾಗತ. ಈ ಸಲ ಮೋದಿ ಒಂದು ಶ್ರೀರಾಮನ ಇದು ಮಂದಿರ, ಆಮೇಲೆ 370, ಆಮೇಲೆ ಈ ಸಲ 2/3 ಮೆಜಾರಿಟಿದಾಗ ಇಡೀ ಇಂಡಿಯಾನೇ, ಇಡೀ ವಿಶ್ವಕ್ಕೆ ನಂಬರ್ 3ನೇ ಬಾರಿ ನರೇಂದ್ರ ಮೋದಿ ಬರ್ತಾರೆ ಅಂತ ಹೇಳ್ತಿದ್ದಾರೆ. 3ನೇ ಬಾಲ ಇನ್ನು 100 ಬಾರಿ ಅವರೇ ಬರ್ತಾರೆ. 100 ಬಾರಿ ಅವರೇ ಅಂದ್ರೆ ಅವ್ರ ಸಿದ್ಧಾಂತನೇ. ಜೈ ಶ್ರೀರಾಮ್ ಜೈ ಶ್ರೀರಾಮ್ बोलो भारत माता की, बोलो भारत माता की, हर हर मोदी. ಮೋದಿ ಕಲಬುರಗಿಗೆ ಬರ್ತಿದ್ದಾರೆ, ಏನ್ ಹೇಳ್ತೀರಾ? ಅದು ತುಂಬ ಸಂತೋಷತೆ. ಈಗ ಎಲೆಕ್ಷನ್ ನಡೆದಿದ್ದಲ್ಲ, ಎಲ್ಲ ಜನರಿಗೆ ಒಂದು ಹೇಳೋದನ್ನು ಏನು ಬಯಸ್ತೀನಂದ್ರೆ, ನಮ್ಮ ಹಿಂದೂ ಧರ್ಮ ಉಳಿಬೇಕಾದ್ರೆ, ನಮ್ಮ ದೇಶ ಉಳಿಬೇಕಾದ್ರೆ ಮೋದಿಗೆ ವೋಟ್ ಮಾಡಿ ಅಷ್ಟೇ ನಾನು ಹೇಳೋದು. ಎಸ್, ನರೇಂದ್ರ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಿದ್ದಾರೆ. ಅವರು ಈ ಒಂದು ರಸ್ತೆಯಲ್ಲಿ ರೋಡ್ ಶೋ ಮಾಡುವಂಥ, ಅಂದರೆ ಯಾವ ರೀತಿ ಇರುತ್ತೆ ರೋಡ್ ಶೋ, ಮತ್ತು ಜನರು ಯಾವ ರೀತಿ ಸ್ಪಂದಿಸ್ತಾರೆ ಅದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಆಗಿ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೋಡಿ ಎಷ್ಟು ಜನ ಸೇರ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಮಾತನಾಡಿಸುವಂಥ ಪ್ರಯತ್ನ.
ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳ ಕೂಲಾಗಿ ಶಾಂತಿಯುತವಾಗಿ ನರೇಂದ್ರ ಮೋದಿ ಅವರನ್ನ ಲೈವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸುವಂತ ಕೆಲಸವನ್ನ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಿದ್ದಾರೆ. ನರೇಂದ್ರ ಮೋದಿ ಇನ್ನೇನು ಆಗಮಿಸ್ತಿದ್ದಾರೆ. ಲ್ಯಾಂಡ್ ಆಗಿರುವಂತವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಿದ್ದಾರೆ. ಅವರನ್ನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ಆರಂಭ ಆಗುತ್ತೆ. ಒಂದು 10 ರಿಂದ 14 ನಿಮಿಷಗಳ ರೋಡ್ ಶೋ ನಂತರ